ದಯವಿಟ್ಟು ಕೊಟ್ಟಿಯೂರು ದೇವಸ್ಥಾನಕ್ಕೆ ಬರಕ್ಕೆ ಹೋಗಬೇಡಿ. ಕನ್ನಡಿಗರು ಅಂದರೆ ಇಲ್ಲಿ ಅಷ್ಟಕ್ಕಷ್ಟೇ ನೀರನ್ನು ಕಾಲಿನಿಂದ ಎರಚ್ತಾರೆ. ಇಲ್ಲಿ ಹೋಗಿರುವಂಥ ಭಕ್ತರು ಹೇಳ್ತಾ ಇರುವಂಥ ಮಾತಿದು. ಯಾಕೆ ಏನಾಯಿತು ಅಲ್ಲಿ ಸಮಸ್ಯೆ? ಯಾಕೆ ಈ ಪರಿಸ್ಥಿತಿಯನ್ನು ಕನ್ನಡಿಗರು ಎದುರಿಸಬೇಕಾದಂಥದ್ದು ಬಂತು? 100 ರೂಪಾಯಿ 1000 ರೂಪಾಯಿ ಕೊಟ್ಟು ವಿಶೇಷ ಟಿಕೆಟನ್ನು ಪಡೆದರೂ ಕೂಡ ಪರದಾಟ ತಪ್ಪಿದ್ದಲ್ಲ. ನೂಕಾಟ ತಳ್ಳಾಟಗಳು ವಿಪರೀತವಾಗಿದೆ. ಇಲ್ಲಿ ಸರಿಯಾಗಿ ಮ್ಯಾನೇಜ್ಮೆಂಟ್ ಮಾಡಿಲ್ಲ ಅನ್ನುವಂಥ ಆರೋಪಗಳನ್ನು ಮಾಡ್ತಾ ಇದ್ರು. ಹಾಗಿದ್ದಾಗ ಪಬ್ಲಿಕ್ ಟಿವಿ ಜೊತೆಗೆ ಕಣ್ಣೂರು DIG ಮಾತನಾಡಿದ್ರು. ಅವರು ಏನು ಹೇಳಿದರು? ಯಾತಕ್ಕೋಸ್ಕರ ಈ ಪರಿಸ್ಥಿತಿ ಆಗಿದೆ? ಡೀಟೇಲ್ಸ್ ಇಲ್ಲಿದೆ ನೋಡಿ. ಕೇರಳದ ಕೊಟ್ಟಿಯೂರು ಶಿವದೇಗುಲದಲ್ಲಿ ಅವ್ಯವಸ್ಥೆ, ಕನ್ನಡಿಗ ಭಕ್ತರ ಮೇಲೆ ಹಲ್ಲೆ ಯತ್ನ, ನಿಂದನೆ ಆರೋಪ. ದೇಗುಲಕ್ಕೆ ಯಾರು ಬರಬೇಡಿ ಎಂದ ಕನ್ನಡಿಗ ಭಕ್ತರು. ಕೇರಳದ ಕೊಟ್ಟಿಯೂರು ದೇವಸ್ಥಾನ ಪರಶಿವನಿಗೆ ಸಮರ್ಪಿತವಾದ ದೇವಾಲಯವಾಗಿದೆ. ಇಲ್ಲಿನ ವಿಶಿಷ್ಟ ಆಚರಣೆಯಿಂದಾಗಿ ಇದು ಪ್ರಾದೇಶಿಕವಾಗಿ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ. ಸದ್ಯ ಕೊಟ್ಟಿಯೂರು ದೇವಸ್ಥಾನದಲ್ಲಿ ವೈಶಾಖ ಮಹೋತ್ಸವ ಶುರುವಾಗಿದ್ದು, ಹೀಗಾಗಿ ಕರ್ನಾಟಕದಿಂದಲೂ ಭಕ್ತರು ಈ ದೇವಾಲಯಕ್ಕೆ ಹೋಗಿದ್ರು. ಆದರೆ ಶಿವದೇಗುಲದಲ್ಲಿ ಕರ್ನಾಟಕದ ಭಕ್ತರ ಮೇಲೆ ದುರ್ವರ್ತನೆ, ಹಲ್ಲೆ ಯತ್ನ, ನಿಂದನೆಯ ಆರೋಪ ಕೇಳಿಬಂದಿದೆ. ಕೊಟ್ಟಿಯೂರಿಗೆ ಕರ್ನಾಟಕದಿಂದ ಸಾವಿರಾರು ಭಕ್ತರು ಭೇಟಿ ಕೊಟ್ಟಿದ್ದಾರೆ, ಶಿವನ ದರ್ಶನವನ್ನು ಪಡೆದಿದ್ದಾರೆ. ಆದರೆ ಈ ಬಾರಿ ರಾಜ್ಯದಿಂದ ಹೋಗಿರುವ ಕನ್ನಡಿಗ ಭಕ್ತರಿಗೆ ಇಲ್ಲಿ ಬೇರೆಯದ್ದೇ ಅನುಭವವಾಗಿದೆ. ಹೀಗಾಗಿ ಜಾಲತಾಣದಲ್ಲಿ ವಿಡಿಯೋ ಪೋಸ್ಟ್ ಮಾಡಿರುವ ಭಕ್ತರು ದಯವಿಟ್ಟು ಈ ದೇಗುಲಕ್ಕೆ ಯಾರು ಬರಬೇಡಿ ಅಂತಲೇ ಇತರರಿಗೆ ಮನವಿ ಮಾಡ್ತಿದ್ದಾರೆ. ಇಲ್ಲಿ ಊಟದ ವ್ಯವಸ್ಥೆಯಾಗಲಿ, ನೀರಿನ ವ್ಯವಸ್ಥೆಯಾಗಲಿ ಇಲ್ಲ, ಪಾರ್ಕಿಂಗ್ ವ್ಯವಸ್ಥೆಯೂ ಸರಿಯಿಲ್ಲ, ದೇಗುಲದ ಸಿಬ್ಬಂದಿ ವರ್ತನೆಯೂ ಸರಿಯಿಲ್ಲ. ಹೀಗಾಗಿ ಯಾರೂ ಕೂಡ ಕೊಟ್ಟಿಯೂರು ದೇಗುಲಕ್ಕೆ ಬರಬೇಡಿ ಅಂತ ಮನವಿ ಮಾಡ್ಕೊಳ್ತಿದ್ದಾರೆ. ಲಾಸ್ಟ್ ಫ್ರೈಡೇ ನಾವು ಕೊಟ್ಟಿಯೂರಿಗೆ ಹೋಗಿದ್ವಿ. ಅಲ್ಲಿ ಊಟದ ವ್ಯವಸ್ಥೆ ಆಗಲಿ, ವಸತಿ ವ್ಯವಸ್ಥೆ ಆಗಲಿ ಏನೂ ಇರುವುದಿಲ್ಲ. ಅಲ್ಲಿ ಸಿಕ್ಕಾಪಟ್ಟೆ ಪ್ರಾಬ್ಲಮ್. ಅಲ್ಲಿ ಹೋದ್ರೆ ಸುಮ್ಮನೆ ರೀಲ್ಸ್ ಮಾಡಿ ಎಲ್ಲರೂ ಏನು ಮಾಡಿದ್ದಾರೆ, ಅಲ್ಲಿ ಕೊಟ್ಟಿಯೂರು ಹೋದ್ರೆ ಈ ಹಂಗಾಗತ್ತೆ ಹಂಗಾಗತ್ತೆ ಅಂತ ಜನಗಳಿಗೆ ಯಾಮಾರಿಸಿದ್ದಾರೆ. ಆದ್ರಿಂದ ಹೋಗ್ಲಿ, ಜನಗಳು ಹೋದ್ರೆ ಅಲ್ಲಿನ ವ್ಯವಸ್ಥೆ ಆಗಲಿ, ಒಂದು ಊಟ ಆಗಲಿ, ಒಂದು ವಸತಿ ಆಗಲಿ, ಪಾರ್ಕಿಂಗ್ ಆಗಲಿ, ಸಿಬ್ಬಂದಿಗಳು ವರ್ತನೆ ಆಗಲಿ ಯಾವುದೂ ಸರಿ ಇಲ್ಲ. ದಯವಿಟ್ಟು ಯಾರು ಕೊಟ್ಟಿಯೂರಿಗೆ ಹೋಗಿ. ವಿಶೇಷ ದರ್ಶನದ ಟಿಕೆಟ್ ಪಡೆದ್ರು ಪರದಾಟ, ರೌಡಿಸಂ ಮಾಡ್ತಾರೆ. ಇವರಿಗೆ ಮನುಷ್ಯತ್ವವೇ ಇಲ್ಲ. ಆಡಳಿತ ಸಿಬ್ಬಂದಿ ವಿರುದ್ಧ ಭಕ್ತರ ಆಕ್ರೋಶ ಸ್ಫೋಟ. ಇನ್ನು ಕೊಟ್ಟಿಯೂರು ಶಿವ ದೇಗುಲದಿಂದಲೇ ಭಕ್ತರು ವಿಡಿಯೋ ಪೋಸ್ಟ್ ಮಾಡಿ ಅಲ್ಲಿನ ಅವ್ಯವಸ್ಥೆಯ ಬಗ್ಗೆ ವಾಸ್ತವತೆಯನ್ನ ಬಿಚ್ಚಿಟ್ಟಿದ್ದಾರೆ. ದೇವಸ್ಥಾನದ ಆಡಳಿತ ಮಂಡಳಿ ಹಾಗೂ ಭದ್ರತಾ ಸಿಬ್ಬಂದಿಯ ವರ್ತನೆಗೆ ಆಕ್ರೋಶ ಹೊರಹಾಕಿದ್ದಾರೆ. ವಿಶೇಷ ದರ್ಶನ ಅಂತ ಹೇಳಿ ಸಾವಿರಾರು ರೂಪಾಯಿ ಕೊಟ್ಟು ಟಿಕೆಟ್ ಪಡೆದುಕೊಂಡ್ರು ವ್ಯರ್ಥ. ಇಲ್ಲಿಯವರೆಗೆ ಮಾನವೀಯತೆಯೇ ಇಲ್ಲ. ಪೊಲೀಸರೇ ಇಲ್ಲಿ ಕೈ ಮಾಡ್ತಾರೆ. ಇಲ್ಲಿನ ಮ್ಯಾನೇಜ್ಮೆಂಟ್ ಸರಿ ಇಲ್ಲ. ವೈರಲ್ ಆಗ್ತಾ ಇರುವ ರೀಲ್ಸ್ ನೋಡಿ ಇಲ್ಲಿಗೆ ಬರೋದಕ್ಕೆ ಹೋಗಬೇಡಿ ಅಂತ ಹೇಳಿ ಮನವಿ ಮಾಡಿಕೊಂಡಿದ್ದಾರೆ. ಕಾಲಿನಿಂದ ನೀರೆರಚುತ್ತಾರೆ, ರೌಡಿಗಳ ತರಹ ವರ್ತಿಸ್ತಾರೆ. ಕನ್ನಡಿಗ ಭಕ್ತರ ಆಕ್ರೋಶ ವ್ಯಕ್ತ. ಇದು ಪವಿತ್ರ ದೇವಾಲಯ, ಆದರೆ ಇಲ್ಲಿನವರ ವರ್ತನೆಯೇ ಸರಿಯಿಲ್ಲ. ಕೆಟ್ಟದಾಗಿ ಮಾತನಾಡ್ತಾರೆ, ಕೆಟ್ಟದಾಗಿ ನಡೆದುಕೊಳ್ತಾರೆ. ಮುಂದೆ ಹೋಗ್ತಾ ಇದ್ದವರು ಕಾಲಿನಿಂದ ನೀರನ್ನು ಎರಚುತ್ತಾರೆ. ಇಲ್ಲಿಗೆ ಹೆಚ್ಚಾಗಿ ಬರೋದು ಕನ್ನಡಿಗರೇ. ಇನ್ನು ಮೇಲೆ ಯಾರೂ ಬರೋದಕ್ಕೆ ಹೋಗಬೇಡಿ ಅಂಥೇಳಿ ಮಹಿಳಾ ಭಕ್ತರು ಮನವಿ ಮಾಡಿದ್ದಾರೆ. ಇನ್ನು ಅಲ್ಲಿನ ಸಿಬ್ಬಂದಿ ರೌಡಿಗಳ ತರಹ ವರ್ತಿಸ್ತಾರೆ, ಮಹಿಳೆಯರ ಮೇಲೆ ನೀರನ್ನು ಎರಚುತ್ತಾರೆ. ದೇಗುಲಕ್ಕೆ ಬಂದಂತಹ ಭಕ್ತರು ಪ್ರವಾಸಿಗರನ್ನ ಹೇಗೆ ನೋಡ್ಕೊಳ್ಬೇಕು ಅಂತ ಇವ್ರಿಗೆ ಗೊತ್ತಿಲ್ಲ. ದಯಮಾಡಿ ಇಲ್ಲಿಗೆ ಬರಬೇಡಿ, ಇದೊಂದು ನರಕ ಅಂಥೇಳಿ ಮತ್ತೋರ್ವ ಭಕ್ತ ಅಲ್ಲಿನ ವಾಸ್ತವತೆಯನ್ನ ಬಿಚ್ಚಿಟ್ಟಿದ್ದಾರೆ. ಇನ್ನು ವಿಶೇಷ ದರ್ಶನ ಅಂಥೇಳಿ ಸಾವಿರಾರು ರೂಪಾಯಿ ಕೊಟ್ಟು ಟಿಕೆಟ್ ಪಡೆದ್ರು ಇಲ್ಲಿ ದರ್ಶನಕ್ಕೆ ಬಿಡಲ್ಲ. ಟಿಕೆಟ್ ಹೆಸರಿನಲ್ಲಿ ಹಣದ ದಂಧೆ ಮಾಡ್ತಿದ್ದಾರೆ. ಕನ್ನಡಿಗ ಭಕ್ತರಿಗೆ ಮಾತ್ರ ಇಲ್ಲಿ ಹೀಗೆ ನಡೆಸಿಕೊಳ್ಳಲಾಗುತ್ತೆ. ಅವ್ರಿಗೆ ಬೇಕಾದವರಿಗೆ ನೀಟಾಗಿ ದರ್ಶನಕ್ಕೆ ವ್ಯವಸ್ಥೆ ಮಾಡಿಕೊಡ್ತಾರೆ ಅಂಥೇಳಿ ಕನ್ನಡಿಗ ಭಕ್ತರು ಆರೋಪಿಸ್ತಿದ್ದಾರೆ. ಅಧಿಕ ಸಂಖ್ಯೆಯ ಭಕ್ತರು ಬಂದಿದ್ದಕ್ಕೆ ಅವಾಂತರ, ಕನ್ನಡಿಗ ಭಕ್ತರ ಮೇಲೆ ಹಲ್ಲೆ ನಡೆಸಿದರೆ ಕ್ರಮ. ಪಬ್ಲಿಕ್ ಟಿವಿಗೆ ಕಣ್ಣೂರು DIG ಪ್ರತಿಕ್ರಿಯೆ. ಇನ್ನು ಕೊಟ್ಟಿಯೂರು ದೇಗುಲದಲ್ಲಿ ತಳ್ಳಾಟ ನೂಕಾಟದ ವಿಚಾರವಾಗಿ ಪಬ್ಲಿಕ್ ಟಿವಿ ಜೊತೆಗೆ ಕಣ್ಣೂರು ವಲಯದ DIG ಯತೀಶ್ ಚಂದ್ರ ಮಾತನಾಡಿದರು. ವೀಕೆಂಡ್ ಹಿನ್ನೆಲೆಯಲ್ಲಿ ಹೆಚ್ಚಿನ ಭಕ್ತರು ಬಂದಿದ್ರು. ದೇವಾಲಯಕ್ಕೆ ಗೋಡೆಗಳಿಲ್ಲ. ಅಲ್ಲದೆ 1 ಲಕ್ಷ ಭಕ್ತರು ಸೇರುವ ಸ್ಥಳದಲ್ಲಿ 2 ಲಕ್ಷ 2.5 ಲಕ್ಷಕ್ಕೂ ಹೆಚ್ಚಿನ ಭಕ್ತರು ಬಂದಿದ್ರಿಂದ ಹೀಗಾಗಿದೆ. ನೀರಿನ ವ್ಯವಸ್ಥೆಯನ್ನ ಮಾಡಲಾಗಿತ್ತು, ಆದರೆ ಭಕ್ತರು ಹೆಚ್ಚಾಗಿದ್ದರಿಂದ ಅವ್ಯವಸ್ಥೆಯಾಗಿದೆ. ಕನ್ನಡಿಗರಿಗೆ ತೊಂದರೆ ಆಗಬಾರ್ದು ಅಂತೇಳಿ ಕನ್ನಡ ಮಾತನಾಡುವ ಪೊಲೀಸರನ್ನ ಭದ್ರತೆಗೆ ನಿಯೋಜಿಸಲಾಗಿದೆ ಅಂತ ಹೇಳಿದ್ರು. ಅಲ್ಲದೆ ಕನ್ನಡಿಗ ಭಕ್ತರ ಮೇಲೆ ಹಲ್ಲೆ ನಡೆಸಿದ್ರೆ ಕ್ರಮ ಕೈಗೊಳ್ತೇವೆ ಅಂತ ಕೂಡ ತಿಳಿಸಿದ್ದಾರೆ. ಈ ಟೆಂಪಲ್ ಒಂದು ದಿನದ ಒಂದು ಕ್ಯಾರಿಂಗ್ ಕೆಪಾಸಿಟಿ ಅಂತ ಅಂದ್ರೆ ಒಂದು ದಿನದಲ್ಲಿ ಮ್ಯಾಕ್ಸಿಮಮ್ ಎಷ್ಟು ಜನ ಹೋಗ್ಬೋದು ಅಂದ್ರೆ 1 ರಿಂದ 1.25 ಲಕ್ಷ ಜನ ಹೋಗ್ಬೋದು. ಈ ಟೆಂಪಲ್ಗೆ ಗೋಡೆಗಳಿಲ್ಲ, ಮತ್ತೆ ಕಾಡಲ್ಲಿ ಇರೋದ್ರಿಂದ ಯಾವುದೇ ತರದ ಸಿಮೆಂಟ್ ವರ್ಕ್ಸ್ ಎಲ್ಲ ಮಾಡ್ಲಿಕ್ಕೆ ಅನುಮತಿ ಇರೋದಿಲ್ಲ. ವೀಕೆಂಡ್ ಬಂತಲ್ಲ, ನಮ್ಮ ಸ್ಯಾಟರ್ಡೆ ಮತ್ತೆ ಸಂಡೇ 2,70,000 ಜನದ ಮೇಲೆ ಜನ ಬಂದಿದ್ದಾರೆ. ಸೊ 1 ಲಕ್ಷ ಕೆಪಾಸಿಟಿ ಇರುವಂತ ಟೆಂಪಲ್ ಅಲ್ಲಿ 2 ಲಕ್ಷ ಜನದ ಮೇಲೆ ಬಂದಾಗ ಕೆಲವೊಂದು ಟೈಮಿಂಗ್ಸ್ ಇಂದ ಅವ್ರಿಗೆ ಬಂದು ವೆಯ್ಟ್ ಮಾಡಿ ಬಹಳ ಬೇಜಾರಾಗಿರೋಂತ ಪ್ರಾಬ್ಲಮ್ಗಳಿದೆ. ಅದು ಕೆಲವೊಂದು ಇಲ್ಲಿ ಬಂದಿರೋಂತ ಭಕ್ತಾದಿಗಳಿಗೆ ಅದು ಮಿಸ್ಕಮ್ಯುನಿಕೇಶನ್ ಆಗಿದೆ.
ಇದು ಫಸ್ಟ್ ಟೈಮ್ ನಾವ್ ಇಷ್ಟು ಜನ ನೋಡಿರೋದು ಈ ಸೀಸನ್ ಅಲ್ಲಿ. ನಾನು ಮುಂಚೆಲಿ ಕಣ್ಣೂರಲ್ಲಿ SP ಆಗಿದ್ದೆ, ಆಗ ಯಾರು ಬರ್ತಾ ಇರ್ಲಿಲ್ಲ ಟೆಂಪಲ್ಗೆ. ಭಾಷೆ ವಿಚಾರವಾಗಿ ಒಂದು ಪ್ರಾಬ್ಲಮ್ ಅದು ಏನಾಗಿದೆ ಅಂದ್ರೆ ಟೆಂಪಲ್ ಒಳಗಡೆ ಮೈಕ್ ಹಾಕಂಗಿಲ್ಲ ಅಂತೇಳಿ ರೂಲ್ಸ್ ಇತ್ತು ಇಷ್ಟು ದಿನ. ನಾವು ಕಾಸರಗೋಡಿಂದ ಕನ್ನಡ ಮಾತಾಡೋ 15 ಜನ ಪೊಲೀಸರನ್ನು ಹಾಕಿದ್ವಿ. ಕನ್ನಡಿಗರ ಕಾಳಜಿಗೆ ಮುಂದಾದ ಸರ್ಕಾರ ಸಮಸ್ಯೆ ಬಗೆಹರಿಸಲು ಅಧಿಕಾರಿಗಳಿಗೆ ಸೂಚನೆ. ಇನ್ನು ಈ ಬಗ್ಗೆ ರಾಜ್ಯ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅಲ್ಲಿ ವ್ಯವಸ್ಥೆ ಸರಿಯಾಗಿರ್ಲಿಲ್ಲ ಅಂತ ಹೇಳಿ ಮಾಹಿತಿ ಬಂದಿದೆ. ಕನ್ನಡಿಗರಿಗೆ ಆದ್ಯತೆಯನ್ನು ಕೊಡ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಈಗಾಗಲೇ ನಮ್ಮ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇನೆ. ಅಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆಗೆ ಮಾತನಾಡಿ ಕನ್ನಡಿಗರ ರಕ್ಷಣೆಗೆ ಕಾಳಜಿ ವಹಿಸುವುದಕ್ಕೆ ಸೂಚಿಸಿದ್ದೇನೆ ಅಂತ ಹೇಳಿದರು. ನೋಡಿ, ಅದು ಬರೀ ಕಾಲು ತುಳಿತದಂದರೆ ಅಲ್ಲಿ ಸ್ವಲ್ಪ ಏನು ವ್ಯವಸ್ಥೆ ಸರಿಯಾಗಿಲ್ಲ ಅಂದ್ಬಿಟ್ಟು ಮಾಹಿತಿಯನ್ನು ನಾನು ಪಡೆದಿದ್ದೇನೆ. ಮತ್ತು ಅಲ್ಲಿ ವಿಶೇಷವಾಗಿ ಕನ್ನಡಿಗರಿಗೆ ಏನು ಆದ್ಯತೆಯನ್ನು ನೀಡ್ತಾ ಇಲ್ಲ ಅಂತ ಕೂಡ ಹೇಳಿದರೆ ಈಗಾಗಲೇ ನಮ್ಮ ಅಧಿಕಾರಿಗಳಿಗೆ ನಾನು ಸೂಚನೆ ನೀಡಿದ್ದೇನೆ. ಅಲ್ಲಿ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಮಾತನಾಡಿ ಕನ್ನಡಿಗರ ಸಂರಕ್ಷಣೆ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಲಿಕ್ಕೆ ಕೂಡ ನಾನು ಆಗಲೇ ಸೂಚನೆ ನೀಡಿದ್ದೆ. ಒಟ್ಟಾರೆ ಪವಿತ್ರವಾದ ದೇಗುಲ, ಐತಿಹಾಸಿಕ ದೇಗುಲ ಅಂಥೇಳಿ ದರ್ಶನಕ್ಕೆ ಹೋದ ಭಕ್ತರಿಗೆ ನಿರಾಸೆಯಾಗಿದ್ದು, ಮುಂದೆ ಹಿಂಗಾಗದಂತೆ ದೇಗುಲದ ಆಡಳಿತ ಮಂಡಳಿ ವ್ಯವಸ್ಥೆಯನ್ನು ಮಾಡಿಕೊಳ್ಬೇಕಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.